ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನಮ್ಮ ಮೆಟ್ರೋ ದೆಹಲಿ ಮಾದರಿಯನ್ನ ಅನುಸರಿಸುವಂತಕ್ಕೆ ಮುಂದಾಗ್ತಾ ಇದೆ. ಓಕೆ, ಅದೇನಂತಂದ್ರೆ ಈಗ ನಮ್ಮ ಮೆಟ್ರೋ ಹೊಸ ಮಾರ್ಗಗಳನ್ನು, ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಮಾರ್ಗ ಆಗ್ಬೋದು, ಹೆಬ್ಬಾಳ ಮಾರ್ಗದಲ್ಲಿ ಹೊಸ ಮಾರ್ಗಗಳಾಗ್ತಾ ಇದ್ದಾವೆ. ಆ ಮಾರ್ಗದಲ್ಲಿ ಮುಂದಿನ ದಿನಗಳಲ್ಲಿ ಮದ್ಯ ಸಾಗಾಟ ಮಾಡುವಂತದಕ್ಕೆ ನಮ್ಮ ಮೆಟ್ರೋ ಪ್ಲಾನ್ ಮಾಡ್ತಾ ಇದೆ. ಇದೆಷ್ಟು ಸೇಫ್ ಇದೆ ಎನ್ನುವಂಥದ್ದು ಒಂದು ಪ್ರಶ್ನೆ ಸರ್. ನೋಡಿ, ಮದ್ಯ ಮಾರಾಟ ಅನ್ನೋದು ಯುವ ಜನರಿಗೆ ಅಥವಾ ಬೇರೆಯವರಿಗೆ ಅದು ಪ್ರಮುಖವಾಗಿ ಯುವ ಜನರಿಗೆ ಆಕರ್ಷಣೆ ಆಗಿರುವಂಥ ಅಮಲಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಬೇರೆಯವರು ಕೂಡ ಅದಕ್ಕೆ ಅಭ್ಯಾಸ ಇರುವಂಥವರಿಗೆ ಅದು ನಿಜಕ್ಕೂ ಒಂದು ರೀತಿಯಲ್ಲಿ ವ್ಯಕ್ತಿತ್ವ ಕಳ್ಕೊಳ್ಳೋವಂಥದ್ದು ಇರುವಂಥದ್ದು. ಕೇವಲ ಇವತ್ತೇನು ಸಮಾಜ ಹಾಳು ಮಾಡೋಕ್ಕಂಥ ಇದು ಇರುವಂಥದ್ದು ಏನು ಅಂತಾರೆ, ಸ್ಫೋಟಕ ವಸ್ತುಗಳನ್ನಾಗಿರ್ಬೋದು, ಸಿಲಿಂಡರ್ ಆಗ್ಬೋದು, ಇವೆಲ್ಲ ಸ್ಫೋಟಕ ವಸ್ತು, ಅದನ್ನ ತೊಗೊಳ್ಬಾರ್ದು ಅಂತೇಳಿ ಒಂದು ನಿಷೇಧ ಇದೆ. ಅದ್ರ ಜೊತೆಯಲ್ಲಿ ಈ ಮದ್ಯವನ್ನು ಕೂಡ ಸಾಗಾಟಕ್ಕೆ ಅವಕಾಶ ಕೊಟ್ಟರೆ ಅದು ಸುಲಭವಾಗಿ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಮೇಲೆ ತೊಗೊಳ್ಬೋದು ಅಂತ ಆಗುತ್ತೆ. ಒಂದು ಜೊತೆಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಲಗೇಜ್ ತೊಗೊಂಡೋಗ್ಬೇಕು ಅನ್ನೋವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ. ಒಬ್ಬ ಹಳ್ಳಿಯಿಂದ ಬಂದವನು ಏನೋ ಒಂದು ಇದು ತೊಗೊಂಬರ್ತಾನೆ, ಅವ್ನು ಲಗೇಜ್ ತೊಗೊಂಬರ್ತಾನೆ, ಅವ್ನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಅವನಿಗೆ ಲಗೇಜ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಆತನಿಗೆ ಅಲ್ಲಿ ನೀವು ಒಳಗಡೆ ಬಿಡೋದಿಲ್ಲ, ಈ ಲಗೇಜನ್ನು ಬಿಡೋದಿಲ್ಲ ಅನ್ನೋವಂಥದ್ದನ್ನು ಹೇಳಿ ನಿರಾಕರಿಸಿರುವಂಥದ್ದು ಬೇಕಾದಷ್ಟು ಉದಾಹರಣೆ ಇದೆ ಇರೋಂಥ ಸಂದರ್ಭದಲ್ಲಿ. ಈಗ ಸಾಗಾಟ ಮಾಡೋದು ಕೂಡ ಅಷ್ಟೇ ರೀತಿಯಲ್ಲಿ ಅಪರಾಧ. ಏಕೆಂದರೆ ಅದು ಮೆಟ್ರೋ ಇರುವಂಥದ್ದು ಪ್ರಮುಖವಾಗಿ ಜನರ ಸಂಚಾರಕ್ಕಾಗಿ, ಅಂದರೆ ನಗರ ಮಟ್ಟದ ಪ್ರಯಾಣಿಕರು ಕಡಿಮೆ ಅವಧಿಯಲ್ಲಿ ತಮಗೆ ಹೋಗ್ಬೇಕಾದ್ರೆ ಜಾಗಕ್ಕೆ ರೀಚ್ ಆಗಬೇಕು ಅನ್ನೋವಂಥ ಕಾರಣಕ್ಕಾಗಿ ಅದು ಇರುವಂಥದ್ದು. ಅಂದರೆ ಸುಲಭವಾಗಿ ವೇಗವಾಗಿ ತಮ್ಮ ಇದನ್ನು ತೊಗೊಳ್ಬೇಕು, ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇರುವಂಥದ್ದು. ಅದನ್ನು ಈ ಲಗೇಜ್ ತೊಗೊಳೋದಕ್ಕೆ ಪ್ರಮುಖವಾಗಿ ಅಂದರೆ ಅದರಲ್ಲೂ ಮದ್ಯ ಮಾರಾಟ ತೊಗೊಂಡೋಗೋದು ನಿಜಕ್ಕೂ ಒಂದು ರೀತಿಯಲ್ಲಿ ಆಘಾತಕಾರಿ ವಿಷಯ. ಅಂಥದ್ದೇನಾದ್ರು ಮೆಟ್ರೋದವರು ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಸಾರ್ವಜನಿಕರು ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಬೇಕಾಗಿರುವಂಥದ್ದಕ್ಕೆ ಅವಕಾಶ ಕೊಡಬೇಕು, ಇದನ್ನು ನಿಷೇಧ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏಕೆಂತಂದರೆ ನೋಡಿ, ಲಗೇಜ್ ಇಟ್ಬಿಟ್ರೆ ಅಲ್ಲಿ ನಿಲ್ಲೋಕ್ಕೆ ಜಾಗ ಇರಲ್ಲ. ಆ ಲಗೇಜ್ ಇಡೋಷ್ಟು ಜಾಗದಲ್ಲೇ ಒಂದು 5-7 ಜನ 10 ಜನ ನಿಂತ್ಕೋಬೋದು, ಅಂದರೆ ಲಗೇಜ್ ಎಷ್ಟು ಕ್ವಾಂಟಿಟಿ ಇರುತ್ತೆ ಅನ್ನೋದ್ರ ಮೇಲೆ. ಹಾಗಾಗಿ ಇದು ಜನರ ವೇಗ ಸಂಚಾರಕ್ಕಾಗಿ ಮೀಸಲಾಗಿರುವಂಥದ್ದು ಮೆಟ್ರೋ ಸಂಚಾರ. ಹಾಗಾಗಿ ಅದಕ್ಕೆ ಮಾತ್ರ ಆದ್ಯತೆ ಕೊಡಬೇಕೇ ವಿನ ಈ ರೀತಿಯಾದಂಥ ಮದ್ಯ ಆಗಿರ್ಬೋದು, ಅಮಲು ಪ್ರದೇಶದ ಬೇರೆ ಇನ್ನೊಂದು ಯಾವುದಾದ್ರು ಅದು ಉತ್ತೇಜನ ಕೊಡುವಂಥ ದೃಷ್ಟಿಯಿಂದ ಅದನ್ನು ಮಾಡದೇ ಇರುವಂಥದ್ದು ನಿರ್ಧಾರಗಳನ್ನು ತೊಗೊಳ್ಬೇಕು. ಏಕೆಂದರೆ ಇದು ಸಾರ್ವಜನಿಕರ ಮೇಲೆ ಆಗುವಂಥ ದುಷ್ಪರಿಣಾಮ ಬೇರೆ ಇದಾಗುತ್ತೆ. ಆಮೇಲೆ ಮೆಟ್ರೋದಲ್ಲಿ ಓಡಾಡೋಂಥವ್ರು ಯಾರು ಇರ್ತಾರೆ, ಒಂದಷ್ಟು ಜನ ಇವಾಗ ಬೇಗ ಹೋಗಬೇಕು, ಕೋರ್ಟಿಗಾಗಿರ್ಬೋದು, ಬೇರೆ ಇದಾಗಿರ್ಬೋದು ಹೋಗೋಂಥವ್ರು. ಅದರಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು. ಏಕೆಂದರೆ ಪುರುಷರು ಸಾಧ್ಯವಾದಷ್ಟು ತಮ್ಮ ಸ್ವಂತ ವಾಹನದಲ್ಲಿ ಓಡಾಡ್ತಾರೆ. ಹಾಗಾಗಿ ಅವರು ಹೆಚ್ಚಿನ ಬಳಕೆ ಅವರು ಕೂಡ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಬಹಳಷ್ಟು ಜನ ಉಪಯೋಗ ಆಗ್ತಿರೋದು ಮಹಿಳೆಯರಿಗೆ. ಈ ಒಂದು ಏನಿದೆ ಮದ್ಯವನ್ನು ಸಾಗಾಟ ಮಾಡೋದ್ರಿಂದ ಆ ಮದ್ಯದ ಸ್ಟಿಕ್ಕರ್ಗಳು ಇವೆಲ್ಲ ನೋಡಿದಾಗ ಮಹಿಳೆಯರಿಗೂ ಒಂದು ರೀತಿಯಲ್ಲಿ ಏನು ಈ ಮಟ್ಟದಲ್ಲಿ ಹೋಗ್ತಾ ಇದೆ, ಇದನ್ನು ಅಪರಾಧ ಅಲ್ಲ, ಇದು ಕುಡಿಯೋದು ಒಂದು ರೀತಿಯಲ್ಲಿ ಅಪರಾಧ ಅಲ್ಲ ನಿಜ ಕಾನೂನು ಪ್ರಕಾರ. ಆದರೆ ಅದು ಒಂದು ರೀತಿಯಲ್ಲಿ ಜನರನ್ನು ಉತ್ತೇಜಿಸುವಂಥ ಪರೋಕ್ಷವಾಗಿ ಕಾರಣ ಆಗ್ತಾ ಇದೆ. ಹಾಗಾಗಿ ಇದು ಹೆಚ್ಚಿನ ಸಂಚಾರಕ್ಕೆ, ಮುಕ್ತವಾದ ಪ್ರಯಾಣಿಕರ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಯೋಜನೆಗಳನ್ನು ಮೆಟ್ರೋ ನಿಗಮದವರು ಮಾಡಬಾರ್ದು ಅಂತೇಳಿ ನಾನು KRS ಪಕ್ಷದ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮಾಡಿದ್ರೆ ಅದನ್ನು ನಾವು ಅಲ್ಲಿರೋ ಅಯೋಗ್ಯರು ಅಂತ ಹೇಳಬೇಕಾಗುತ್ತೆ. ಯಾರು ಅಧಿಕಾರಿಗಳು ಅಂತ ತೀರ್ಮಾನ ತಗೊಳ್ತಾರೆ, ಯಾವ ಉದ್ದೇಶಕ್ಕಾಗಿ ಮೆಟ್ರೋ ಮಾಡಿದೆ ಆ ಉದ್ದೇಶಕ್ಕೆ ವಿರುದ್ಧವಾಗಿ ಅವರು ಮಾಡ್ತಾರೆ ಅಂದರೆ ಅವರು ಬೇರೆ ಉದ್ದೇಶಗಳಿಗಾಗಿ, ಅಂದರೆ ಯಾರಿಗೋ ಲಾಭ ಮಾಡಿಕೊಡೋಕ್ಕೆ, ಯಾರಿಗೋ ಇನ್ನೊಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡೋ ದುರುದ್ದೇಶದಿಂದ ಮಾಡಿರ್ತಾರೆ ಅಂತ ನಾವು ಗ್ರಹಿಸಬೇಕಾಗುತ್ತೆ. ಹಾಗಾಗಿ ಅಂಥ ಅಯೋಗ್ಯ ಅಧಿಕಾರಿಗಳನ್ನು ನಾವು ಅಲ್ಲಿ ಕೂರಿಸಿರೋದು ಮೊದಲನೇ ಇದು. ಹಾಗಾಗಿ ಸಾರ್ವಜನಿಕರು ಕೂಡ ಅಂಥ ಅಯೋಗ್ಯ ಅಧಿಕಾರಿಗಳನ್ನು ಅಲ್ಲಿಂದ ತೆಗಿಬೇಕು. ಹಾಗಾಗಿ ಹಂಗೇನಾದ್ರು ಮಾಡಿದರೆ ಅದ್ರ ವಿರುದ್ಧ ಒಂದು ಜನಜಾಗೃತಿಯಾದಂಥ ಹೋರಾಟಗಳನ್ನು ಮಾಡಬೇಕು. KRS ಪಕ್ಷ ಅಂಥ ಸಂದರ್ಭ ಬಂದಾಗ ಅದಕ್ಕೊಂದು ಆದ್ಯತೆಯ ಮೇಲೆ ಅದನ್ನು ತೊಗೊಂಡು ಹೋರಾಟಗಳನ್ನು ಮಾಡುತ್ತೆ. ನಮಸ್ಕಾರ.